ಹೇಳ್ತಾರೆ. ಹೇಳಿದಾಗ ಹಿರಣ್ಯಕಶಿಪು ಏನು ಮಾಡ್ತಾನೆ, ಖಡ್ಗವನ್ನ ಎತ್ತಿ ಈ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾನೆ. ಈ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದಾಗ, ಸರಿ ನಾನು ಆ ಕಂಬವನ್ನು ಛೇದ ಮಾಡ್ತೀನಿ, ಛೇದ ಮಾಡಿದಾಗ ನಿನ್ನ ಭಗವಂತ ಅಲ್ಲಿ ಕಾಣದೇ ಇದ್ರೆ ನಿನ್ನ ರುಂಡವನ್ನು ಛೇದ ಮಾಡ್ತೀನಿ ಅಂತ ಸಿಟ್ಟಿನಲ್ಲಿ ಹೇಳಿ ಖಡ್ಗವನ್ನ ಮೇಲೆತ್ತಿ ಕಂಬವನ್ನ ಛೇದ ಮಾಡ್ಲಿಕ್ಕೆ ಹೋಗ್ತಾರೆ. ಕಂಬವನ್ನ ಛೇದ ಮಾಡಿದ ಕೂಡಲೇ ಅಲ್ಲಿಂದ ಭಗವಂತನ ರೂಪ ಅನ್ನೋದು ಆವಿರ್ಭೂತ ಆಗುತ್ತೆ. ಎಂತಹ ರೂಪ? ನರಸಿಂಹನ ರೂಪ. ಈ ಕಡೆ ಮನುಷ್ಯನ ರೂಪವೂ ಅಲ್ಲ, ಈ ಕಡೆ ಪ್ರಾಣಿಯ ರೂಪವೂ ಅಲ್ಲ. ಶಿರೋಭಾಗ ಸಿಂಹದ ಭಾಗ, ಕೆಳಗಿನ ಭಾಗ ಮನುಷ್ಯನ ಭಾಗ. ಈ ರೀತಿ ಆ ರೂಪವನ್ನು ನೋಡಿದ ಕೂಡಲೇ ಹಿರಣ್ಯಕಶಿಪುವಿಗೆ ಭಯ ಆಗಲಿಕ್ಕೆ ಶುರುವಾಯ್ತಂತೆ. ಯಾಕಂದ್ರೆ ಬ್ರಹ್ಮದೇವರ ಹತ್ರ ತಾನು ಏನು ವರಗಳನ್ನ ಕೇಳಿದ್ನಲ್ಲ ಅದೆಲ್ಲ ನೆನಪಾಗಲಿಕ್ಕೆ ಶುರುವಾಯಿತು. ಏನಂತ ವರ ಕೇಳಿದ್ದ? ಮನುಷ್ಯರಿಂದ ಸಾವು ಬರಬಾರದು, ಪ್ರಾಣಿಗಳಿಂದ ಸಾವು ಬರಬಾರದು ಅಂತ ವರಗಳನ್ನ ಕೇಳಿದ್ದ. ಇವಾಗ ಬಂದಿರುವಂತಹ ರೂಪ ಎಂತಹದ್ದು? ಈ ಕಡೆ ಮನುಷ್ಯನ ರೂಪವೂ ಅಲ್ಲ, ಪ್ರಾಣಿಯ ರೂಪವೂ ಅಲ್ಲ. ಶಿರೋಭಾಗ ನೋಡಿದರೆ ಪ್ರಾಣಿಯ ಭಾಗ, ಕೆಳಗಿನ ಭಾಗ ನೋಡಿದರೆ ಮನುಷ್ಯನ ಭಾಗ. ಇದನ್ನ ನೋಡಿದ ಕೂಡಲೇ ಭಯ ಆಗ್ಲಿಕ್ಕೆ ಶುರುವಾಯ್ತಂತೆ. ಒಂದು ಆ ಉಗ್ರವಾದಂತಹ ರೂಪವನ್ನ, ಅತಿ ಎತ್ತರವಾದಂತಹ ರೂಪ ನೋಡಿದ್ರೆ ತಲೆಯಲ್ಲಿ ತುಂಬಾ ಕೂದಲು, ಕುತ್ತಿಗೆಯಲ್ಲೆಲ್ಲ ಕೂದಲು, ತೀರಾ ಆ ವಿಕಾರವಾದಂತಹ ರೂಪ ಆ ನರಸಿಂಹದೇವರ ರೂಪ. ಆ ನರಸಿಂಹದೇವರ ರೂಪವನ್ನ ಕೇವಲ ಕಣ್ಣಿನಿಂದ ನೋಡ್ಲಿಕ್ಕೆ ತುಂಬಾ ಭಯ ಆಗುತ್ತೆ. ಅಂದ್ರೆ ದೇವಸ್ಥಾನದಲ್ಲಿರುವ ಪ್ರತಿಮೆಗಳನ್ನು ನೋಡಿದ್ರೆ ನಮಗೆ ಎಷ್ಟೋ ಭಯ. ಅಂಥದ್ರಲ್ಲಿ ಸಾಕ್ಷಾತ್ ನರಸಿಂಹದೇವರೇ ಬಂದಾಗ ಹಿರಣ್ಯಕಶಿಪು ನೋಡಿದಾಗ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಅವನು ತುಂಬಾ ಭಯವನ್ನ ಪಡ್ತಾನೆ. ಆಮೇಲೆ ಮತ್ತೆ ಧೈರ್ಯವನ್ನ ತಂದುಕೊಂಡು ನರಸಿಂಹದೇವರ ಹತ್ರ ಯುದ್ಧಕ್ಕಂತ ಹೋಗ್ತಾನೆ. ಇಲ್ಲಿ ನರಸಿಂಹದೇವರ ಅವತಾರವಾಯಿತು. ಅವತಾರ ನರಸಿಂಹದೇವರು ಯಾಕೆ ಬಂದರು? ಅವತಾರವಾದದ್ದಾದ್ರೂ ಯಾಕೆ ಅಂತ ಕೇಳಿದ್ರೆ ಭಾಗವತ ಹೇಳುವಂತಹ ಮಾತು, ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ. ನರಸಿಂಹದೇವರು ಯಾದಕ್ಕೋಸ್ಕರ ಅವತಾರ ಮಾಡಿದರು ಅಂತಂದ್ರೆ ಆ ದುಷ್ಟರ ಸಂಹಾರ ಮಾಡಲಿಕ್ಕೆ ಒಂದು ಕಾರಣ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮುಖ್ಯ ಅವರ ಅವತಾರ ಮಾಡಿದ್ದು ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ. ತನ್ನ ಅತ್ಯಂತ ಪರಮ ಭಕ್ತನಾದ ಪ್ರಹ್ಲಾದರಾಜರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಆ ಕಂಬದಿಂದ ಅವತಾರ ಮಾಡಿದ್ದಂತೆ. ಯಾಕೆ? ಪ್ರಹ್ಲಾದರಾಜರು ಹೇಳಿರುವಂತಹ ಮಾತೇನು ಹಿರಣ್ಯಕಶಿಪುವಿನ ಮುಂದೆ? ಭಗವಂತ ಎಲ್ಲಾ ಕಡೆ ಇದ್ದಾನೆ, ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಆ ಪರಮಾತ್ಮ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಇದ್ದಾನೆ ಅಂತ ಆ ಭಗವಂತನ ಭಕ್ತನಾದಂತಹ ಪ್ರಹ್ಲಾದರಾಜರು ನುಡಿದಂತಹ ಮಾತು. ಭಗವಂತನ ಒಂದು ಧ್ಯೇಯವಾಕ್ಯ, ತನ್ನ ಭಕ್ತರು ಹೇಳಿರುವಂತಹ ಮಾತನ್ನ ಯಾವತ್ತಿಗೂ ಸುಳ್ಳು ಮಾಡೋದಿಲ್ಲ ಅಂತ. ಆದ್ದರಿಂದ ಪ್ರಹ್ಲಾದರಾಜರು ಹೇಳಿರುವಂತಹ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಆ ಪರಮಾತ್ಮ ಆ ಕಂಬದಿಂದ ಆವಿರ್ಭೂತನಾದಂತೆ. ಇದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಒಂದ ತಾಯಿಯ ಪ್ರೀತಿಯನ್ನ ಕಂಡಂತ ಆಗ್ತಾ ಇದೆ. ಹೇಗೆ? ಮಗು ಅಳ್ತಾ ಇರುತ್ತೆ, ತೊಟ್ಲಲ್ಲಿ ತಾಯಿ ಹೋಗಿ ತೊಟ್ಲಲ್ಲಿ ಮಲಗಿಸಿರ್ತಾಳೆ, ಅಡಿಗೆ ಕೆಲಸವನ್ನ ಮಾಡ್ತಾ ಇರ್ತಾಳೆ ತಾಯಿ. ಮಗು ತೊಟ್ಲಲ್ಲಿ ಮಲ್ಕೊಂಡಾಗ ಹಸಿವಾದಾಗ ಅಳಲಿಕ್ಕೆ ಶುರು ಮಾಡ್ತಾಳೆ, ಮಗು ಅಳಲಿಕ್ಕೆ ಶುರು ಮಾಡುತ್ತೆ. ಅದನ್ನು ಕೇಳಿದ ಕೂಡಲೇ ತಾಯಿ ಏನು ಮಾಡ್ತಾಳೆ, ತಾನು ಏನೇ ಕೆಲಸ ಮಾಡ್ತಿರ್ಲಿ, ಹಂಚಿನ ಮೇಲೆ ಏನೇ ಹಾಕಿರ್ಲಿ, ತಾನು ಎಂತಹ ವೇಷಭೂಷಣದಲ್ಲಿರಲಿ, ಮೈಯೆಲ್ಲ ಇಜ್ಜಲು ಇತ್ಯಾದಿಗಳು ಮೈಯೆಲ್ಲ ಮಸಿಯಾಗಿರ್ಲಿ, ಏನೇ ಆದರೂ ಕೂಡ ತನ್ನ ಮಗನನ್ನ ಸಮಾಧಾನ ಮಾಡಲಿಕ್ಕೆ ಎದ್ದು ಬಿದ್ದು ಓಡ್ತಾಳಂತೆ ತಾಯಿ. ಅದರಂತೆ ಪರಮಾತ್ಮ ಪ್ರಹ್ಲಾದರಾಜರು ಹೇಳಿದಾರಲ್ಲ, ಎಲ್ಲಾ ಭೂತ ಪದಾರ್ಥಗಳು ಜಡ ಚರಾಚರ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನಂತ ಹೇಳಿದನ್ನಾದ್ದರಿಂದಾಗಿ ಆ ಪ್ರಹ್ಲಾದರಾಜರ ಹೇಳಿದ ಮಾತಿಗೆ ಸತ್ಯ ಮಾಡೋದಕ್ಕೋಸ್ಕರ ಆ ಪರಮಾತ್ಮ ಮೇಲಿಂದ ಓಡೋಡಿ ಕಂಬದಲ್ಲಿ ಆವಿರ್ಭೂತನಾದಂತೆ. ಒಂದು ರೀತಿ ತಾಯಿಯ ಪ್ರೀತಿಯನ್ನು ಕಂಡಂತ ಆಗ್ತಾ ಇದೆ ಅಂತ ವರ್ಣನೆ ಮಾಡ್ತಾರೆ. ಅಂತಹ ನರಸಿಂಹದೇವರು ಕಂಬದಲ್ಲಿ ಆವಿರ್ಭೂತರಾಗಿದ್ದಾರೆ. ಆವಿರ್ಭೂತರಾಗಿ ಇನ್ನೊಂದು ನಮ್ಮ ವಿಷಯವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಪರಮಾತ್ಮ. ಯಾಕೆಂತಂದ್ರೆ ಎಷ್ಟೋ ಜನ ಲೌಕಿಕರು ಪ್ರಶ್ನೆಯನ್ನು ಮಾಡ್ತಾರೆ, ರಾಮ ಕೃಷ್ಣ ಅವತಾರಗಳನ್ನು ನೋಡಿದಾಗ ಇವರೆಲ್ಲ ತಾಯಿಯ ಗರ್ಭದಿಂದ ಜನಿಸಿದವರು, ನಮಗೆ ಹೇಗಿದೆ ತಾಯಿಯ ಗರ್ಭ, ನಮಗೂ ತಾಯಿಯ ಗರ್ಭವಾಸ ನಮಗೂ ಇದೆ, ಆ ರಾಮಕೃಷ್ಣಾದಿ ರೂಪಗಳಿಗೂ ತಾಯಿಯ ಗರ್ಭವಾಸ ಇದೆ. ಹಾಗಿದ್ದ ಮೇಲೆ ನಮಗೂ ದೇವರಿಗೂ ಏನು ವ್ಯತ್ಯಾಸ? ದೇವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ದೇವರು ನಾವು ಒಂದೇ, ಜೀವ ಈಶ ಒಂದೇ ಅಂತ ಹೇಳಿ ಈ ಲೌಕಿಕ ಜನರೆಲ್ಲ ಹೇಳುವಂತಹ ಮಾತು. ಯಾಕೆ? ರಾಮಕೃಷ್ಣರ ಅವತಾರಗಳನ್ನು ಇಟ್ಟುಕೊಂಡು ಅವರು ಮಾತಾಡುವಂತಹ ಮಾತು. ಆದರೆ ಅದಕ್ಕೋಸ್ಕರ ಈ ನರಸಿಂಹ ಅವತಾರ ನೋಡ್ಬೇಕು, ಸ್ಪಷ್ಟ ಗೊತ್ತಾಗುತ್ತೆ. ಜೀವನಿಗೂ ಈಶನಿಗೂ ಭೇದ ಇದೆ. ಯಾಕೆ? ಆ ಪರಮಾತ್ಮ ತಾಯಿಯ ಗರ್ಭದಿಂದ ಬಂದಂತಹ ರೂಪ ಅಲ್ಲ ಈ ನರಸಿಂಹ ರೂಪ, ಹೊರತು ಯಾವುದರಿಂದ? ಜಡವಾದಂತಹ ಕಂಬದಿಂದ ಬಂದಂತಹ ರೂಪ. ಇದರಿಂದ ನಮಗೆ ತಿಳಿಬೇಕಾದದ್ದೇನು? ಜೀವನಿಗೂ ಈಶನಿಗೂ ಭೇದ ಇದೆ, ಸ್ಪಷ್ಟವಾದ ಭೇದ ಇದೆ ಅಂತೇಳಿ ನರಸಿಂಹ ಅವತಾರದಿಂದ ನಾವು ತಿಳಿಯಬೇಕಾದಂತಹ ವಿಷಯ.
ಮತ್ತೆ ಪರಮಾತ್ಮ ಆ ನರಸಿಂಹ ಕಂಬದಿಂದ ಆವಿರ್ಭೂತನಾಗ್ತಾನೆ. ಆ ಘೋರವಾದ ರೂಪವನ್ನ ಹಿರಣ್ಯಕಶಿಪು ನೋಡಿ ಸ್ವಲ್ಪ ಕೆಲವು ಕ್ಷಣ ಮೂರ್ಛೆಗೊಳ್ತಾನೆ. ಮತ್ತೆ ಎಚ್ಚೆತ್ತುಕೊಂಡು ಕೈಯಲ್ಲಿ ಗದೆಯನ್ನ ಹಿಡ್ಕೊಂಡು ಯುದ್ಧಕ್ಕಾಗಿ ಮುಂದಕ್ಕೆ ಹೋಗ್ತಾನಂತೆ. ಮುಂದಕ್ಕೆ ಹೋದಾಗ ನರಸಿಂಹದೇವರು ಒಂದು ಕ್ಷಣದಲ್ಲಿ ಅವನು ಸಂಹಾರ ಮಾಡೋದಿಲ್ಲ, ಒಂದು ಆಟ ಆಡ್ತಾನೆ. ಯಾಕಂತಂದ್ರೆ ಅವನಿಗೊಂದು ಸ್ವಲ್ಪ ಕೀರ್ತಿ ಬರಲಿ. ಇಲ್ಲ ಸುಮ್ಮನೆ ಒಂದೇ ಕ್ಷಣದಲ್ಲಿ ಸಾಯಿಸಿಬಿಟ್ರೆ ನರಸಿಂಹ ಅವಾಗ ಏನ್ ಅನ್ಕೊಂಡ್ಬಿಡ್ತಾರೆ, ಹಿರಣ್ಯಕಶಿಪಿಗೆ ಏನು ಸಾಮರ್ಥ್ಯನೇ ಇರಲಿಲ್ಲೇನೋ, ಸುಮ್ಮನೆ ಭಗವಂತ ಕಂಬದಿಂದ ಆವಿರ್ಭೂತನಾಗಿ ಬಂದು ಅವನು ಸಂಹಾರ ಮಾಡಿದಂತೆ ಕೆಲವರು ಮಾತಾಡೋರು ಇರ್ತಾರೆ. ಅದಕ್ಕೆ ಅವನಿಗೂ ಪರಾಕ್ರಮ ಇದೆ ಅಂತ ಜಗತ್ತಿನಲ್ಲಿ ತೋರಿಸುವುದಕ್ಕೋಸ್ಕರ ಆ ನರಸಿಂಹದೇವರು ಕೆಲವು ಕ್ಷಣಗಳ ಕಾಲ ಆಟವನ್ನ ಆಡ್ತಾರಂತೆ. ಅವನ ಜೊತೆಗೆ ಅವನಿಗೂ ಸ್ವಲ್ಪ ಬೀಳ್ತಾನೆ, ಮತ್ತೆ ಎದ್ದೇಳ್ತಾನೆ, ಮತ್ತೆ ಬೀಳ್ತಾನೆ, ಎದ್ದೇಳ್ತಾನೆ. ಕೊನೆಗೆ ನರಸಿಂಹದೇವರು ಆ ಹಿರಣ್ಯಕಶಿಪವನ್ನ ಎತ್ತುಕೊಂಡು ಹೋಗಿ ವಸ್ತಿಲ ಮೇಲೆ ಮಲಗಿಸ್ತಾರೆ. ವಸ್ತಿಲ ಮೇಲೆ ಮಲಗಿಸಿ ಅವನ ಉದರವನ್ನ ಸೀಳಿದಾಗ ಅವನ ಹೊಟ್ಟೆಯಿಂದ ಬಂದಂತಹ ರಕ್ತವೆಲ್ಲ ಚಿಮ್ಮುತ್ತಂತೆ. ತನ್ನ ನರಸಿಂಹದೇವರ ಕೂದಲಿಗೆಲ್ಲ ರಕ್ತದ ಅಭಿಷೇಕ ಅನ್ನೋದಾಗುತ್ತೆ. ಇದು ಹೇಗೆ ಕಾಣುತ್ತಂದ್ರೆ, ಓಕಳಿಯ ಆಟವನ್ನ ಆಡಿದಾಗ ನಮ್ಮ ಮೈ ತುಂಬ ಹೇಗೆ ಬಣ್ಣೆಲ್ಲ ತುಂಬಿಕೊಂಡಿರ್ತೋ ಆ ರೀತಿ ಆ ರಕ್ತ ಅನ್ನೋದು ಇಡೀ ಮೈ ತುಂಬ ಆವಿರ್ಭೂತವಾಗಿರುತ್ತೆ. ಅನಂತರ ಆ ಒದರವನ್ನು ಸೀಳಿದ ಮೇಲೆ ಒಳಗಡೆ ಇರುವಂತಹ ಕರಳನ್ನ ಎತ್ತಿ ಮಾಲಾಕಾರವಾಗಿ ಹಾಕೊಳ್ತಾರಂತೆ. ಈ ರೂಪವನ್ನು ನೋಡಿದ ಕೂಡಲೇ ಎಲ್ಲರಿಗೂ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ಅನಂತರ ಆ ಹಿರಣ್ಯಕಶಿಪುವಿನ ಸಂಹಾರ ಆದ ಕೂಡಲೇ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಸರಿ, ಪುಷ್ಪವೃಷ್ಟಿ ಆಯಿತು, ಹಿರಣ್ಯಕಶಿಪುವಿನ ಸಂಹಾರ ಆಯಿತು. ಎಲ್ಲಿ ಸಂಹಾರ ಮಾಡಿದರು? ವಸ್ತಿಲ ಮೇಲೆ ಮಾಡಿದರು. ಯಾಕಂದ್ರೆ ಇಲ್ಲೂ ಕೂಡ ಅಷ್ಟೇ, ಭಗವಂತ ಭಕ್ತನ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ. ಹೇಗೆ ಪ್ರಹ್ಲಾದರಾಜರು ಸಕಲ ಭೂತ ಪದಾರ್ಥಗಳಲ್ಲೂ ಕೂಡ ವ್ಯಾಪ್ತನಾಗಿದ್ದಾರೆ ಅಂತ ಹೇಳಿದ ಕೂಡಲೇ ಪರಮಾತ್ಮ ಕಂಬದಿಂದ ಆವಿರ್ಭೂತನಾದ್ದು, ಅದೇ ರೀತಿ ಬ್ರಹ್ಮದೇವರು ವರವನ್ನ ಕೊಟ್ಟಿದ್ರು, ನಿನಗೆ ಒಳಗಡೆ ಸಾವು ಬರೋದಿಲ್ಲ, ಹೊರಗಡೆ ಸಾವು ಬರೋದಿಲ್ಲ, ಆಯುಧಗಳಿಂದ ಸಾವು ಬರೋದಿಲ್ಲ, ಪ್ರಾಣಿಗಳಿಂದ ಸಾವು ಬರೋದಿಲ್ಲ, ಮನುಷ್ಯನಿಂದ ಸಾವು ಬರೋದಿಲ್ಲ ಅಂತೇಳಿ ಈ ರೀತಿ ಅನೇಕ ವರಗಳನ್ನ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಈ ಮಾತನ್ನ ಸತ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ? ಮನುಷ್ಯನಾಗೂ ಬರಲಿಲ್ಲ, ಪ್ರಾಣಿಯಾಗೂ ಬರಲಿಲ್ಲ. ಮನುಷ್ಯ ಮತ್ತು ಪ್ರಾಣಿ ಎರಡೂ ಮಿಕ್ಸ್ ಆದಂತಹ ರೂಪ ನರಸಿಂಹನ ರೂಪ. ಮತ್ತೆ ಒಳಗಡೆಗೂ ಸಾಯಿಸಲಿಲ್ಲ, ಹೊರಗಡೆಗೂ ಸಾಯಿಸಲಿಲ್ಲ, ವಸ್ತಿನ ಮೇಲೆ ಕೂಡಿಸಿ ಸಾಯಿಸಿದ್ದು. ಮತ್ತೆ ಆಯುಧಗಳಿಂದ ಸಾಯಿಸಿದ್ದಲ್ಲ, ಕೇವಲ ತಮ್ಮ ನರಸಿಂಹದೇವರ ನಖಗಳಿಂದ, ಉಗುರಿನಿಂದ ಸಾಯಿಸಿದ್ದು. ಆ ಉಗುರು ಯಾವತ್ತಿಗೂ ಆಯುಧ ಅಲ್ಲ. ಮತ್ತೆ ಏನು, ರಾತ್ರಿಯೂ ಸಾಯಿಸಿಲ್ಲ, ಸಂಜೆಯಂತೂ ಬೆಳಗ್ಗಿನ ಸಾಯಿಸಿಲ್ಲ, ಮುಸ್ಸಂಜೆಯಲ್ಲಿ ಸಂಹಾರವನ್ನ ಮಾಡಿದ್ದು. ಇದೆಲ್ಲ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಈ ರೀತಿ ಪರಮಾತ್ಮ ಅವತಾರವನ್ನ ಮಾಡಿ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತಾರೆ. ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಕೂಡಲೇ ಮೊದಲು ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರಂತೆ. ಸ್ವಾಮಿ ಅಂದ್ರೆ ಬ್ರಹ್ಮದೇವರು ಬಂದು ನರಸಿಂಹದೇವರನ್ನ ನೋಡಿ ಸ್ತೋತ್ರ ಮಾಡೋದು ಏನಂತಂದ್ರೆ, ಇಡೀ ಜಗತ್ತಿಗೆ ನಾನು ವರಗಳನ್ನು ಕೊಟ್ಟುಬಿಟ್ಟೆ, ಕೊಟ್ಟ ಮೇಲೆ ಇಡೀ ಎಲ್ಲಾ ಲೋಕಗಳಲ್ಲೂ ಕೂಡ ಸಜ್ಜನರಿಗೆ ತೊಂದರೆಯನ್ನು ಮಾಡುತ್ತಿರುವಂತಹ ಯಾವ ಹಿರಣ್ಯಕಶಿಪು ಇದ್ದಾನೋ ಅವನನ್ನು ಸಂಹಾರ ಮಾಡಿದಂತಹ ರೂಪ ನಿಂದು ಅಂತೇಳಿ ಗುಣಗಾನವನ್ನ ಮಾಡ್ತಾರೆ. ಅನಂತರ ರುದ್ರದೇವರು ಬರ್ತಾರಂತೆ. ರುದ್ರದೇವರು ಬಂದು ಹೇಳ್ತಾರಂತೆ, ಸ್ವಾಮಿ ಈ ನಿನ್ನ ರೂಪ ಪ್ರಳಯ ಕಾಲದಲ್ಲಿ ಇರಬೇಕಾದಂತಹ ರೂಪ, ಈಗಿನ ಕಾಲ ಇವಾಗ ಬೇಡ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡಬೇಕಾದ್ರೆ ಭಗವಂತನ ರೂಪ ಇರಬೇಕು, ಹಾಗೆ ಈ ರೂಪ ನಿನ್ನದಿದೆ ಅಂತೇಳಿ ರುದ್ರದೇವರು ಸ್ತೋತ್ರ ಮಾಡ್ತಾರಂತೆ. ದೇವೇಂದ್ರ ಹೇಳ್ತಾರಂತೆ, ನಮ್ಮ ಎಲ್ಲಾ ಲೋಕಗಳನ್ನೆಲ್ಲ ವಶ ಮಾಡಿಕೊಂಡಿರುವ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದಂತಹ ರೂಪ ಅಂತೇಳಿ ದೇವೇಂದ್ರ ಸ್ತೋತ್ರ ಮಾಡ್ತಾನೆ. ಋಷಿಗಳನ್ನ ಹೇಳ್ತಾರಂತೆ, ನಮಗೆಲ್ಲ ನೀನು ಉಪದೇಶ ಮಾಡಿರುವಂತಹ ಯಾಗ ಯಜ್ಞಗಳನ್ನ ಭೂಲೋಕದಲ್ಲಿ ಮಾಡದಂತೆ ಮಾಡಿದವನು ಈ ಹಿರಣ್ಯಕಶಿಪು, ಅಂತವನ್ನ ಸಂಹಾರ ಮಾಡಿದವನು ನೀನು ಅಂತ ಋಷಿಗಳೆಲ್ಲ ಸ್ತೋತ್ರವನ್ನ ಮಾಡ್ತಾರಂತೆ. ಯಾರು ಎಷ್ಟೇ ಸ್ತೋತ್ರ ಮಾಡಿದ್ರು ಕೂಡ ನರಸಿಂಹದೇವರು ಒಂದು ಚೂರು ಶಾಂತರಾಗೋದಿಲ್ಲ. ಆ ಉಗ್ರ ರೂಪ ಅನ್ನೋದು ಹಾಗೇ ಇರುತ್ತೆ. ಅವಾಗ ಮತ್ತೆ ಲಕ್ಷ್ಮೀದೇವಿಯು ಕೂಡ ಬರ್ತಾಳಂತೆ. ವಸ್ತುತಃ ಲಕ್ಷ್ಮೀದೇವಿಗೆ ಆ ಸಾಮರ್ಥ್ಯ ಇದ್ದೇ ಇದೆ. ಲಕ್ಷ್ಮೀದೇವಿ ಬಂದು ಸ್ತೋತ್ರ ಮಾಡೋದು, ಭಗವಂತ ಶಾಂತನಾಗೋದು ಇದ್ದೇ ಇದೆ. ಆದರೆ ಭಗವಂತನ ಮನಸ್ಸಿನಲ್ಲಿ ಏನಿದೆ, ಪ್ರಹ್ಲಾದರಾಜರೇ ಬಂದು ಸ್ತೋತ್ರವನ್ನ ಮಾಡಬೇಕು, ಅವಾಗ ನಾನು ಶಾಂತ ರೂಪವನ್ನ ತಾಳಬೇಕು ಅಂತ ಪರಮಾತ್ಮನ ಮನಸ್ಸಿನಲ್ಲಿ ಇರೋದು. ಅದನ್ನ ಅರಿತವರು ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ಲಕ್ಷ್ಮೀದೇವಿಯು ಕೂಡ ಆ ಉಗ್ರವಾದಂತಹ ರೂಪವನ್ನು ನೋಡಿ ಭಯಗೊಂಡವಳಂತೆ ನಾಟಕವನ್ನ ಮಾಡ್ತಾಳಂತೆ. ಲಕ್ಷ್ಮೀದೇವಿ ಕೂಡ ಎಲ್ಲಾ ದೇವತೆಗಳು ಕೂಡ ಭಯಗೊಂಡಂತೆ ನರ್ತಿಸ್ತಾರೆ. ಅವಾಗೆಲ್ಲ ಕೂಡ ಹಿಂದೆ ಸರಿದಾಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಪ್ರಹ್ಲಾದರಾಜನಿಗೆ ಹೇಳ್ತಾರೆ, ಮಗು ನೀನು ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡು ಅಂತ ಹೇಳಿದಾಗ ಪ್ರಹ್ಲಾದರಾಜರು ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಸ್ತೋತ್ರವನ್ನ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಅವಾಗ ನರಸಿಂಹದೇವರು, ಉಗ್ರ ರೂಪಿಯಾದಂತಹ ನರಸಿಂಹದೇವರು ಶಾಂತ ರೂಪವನ್ನು ತಾಳ್ತಾರಂತೆ. ಶಾಂತ ರೂಪವನ್ನು ತಾಳಿ ಆ ಪ್ರಹ್ಲಾದರಾಜರ ತಲೆಯ ಮೇಲೆ ಕೈಯನ್ನಿಟ್ಟು ಅನುಗ್ರಹವನ್ನ ಮಾಡ್ತಾರಂತೆ. ಅವಾಗ ಪ್ರಹ್ಲಾದರಾಜರಿಗೆ ಎಲ್ಲಿಲ್ಲದ ಆನಂದ ಬಾಷ್ಪ ಬರ್ಲಿಕ್ಕೆ ಶುರುವಾಯಿತು. ಯಾಕೆ? ಆ ಪ್ರಹ್ಲಾದರಾಜರು ಹೇಳುವಂತಹ ಮಾತು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡಿದರೆ ಶಾಂತದಾಗನೇ ಇರುವಂತಹ ನೀನು
ಎಷ್ಟಷ್ಟಿತ್ ನಾನು ರಾಕ್ಷಸರ ವಂಶದಲ್ಲಿ ಹುಟ್ಟಿರುವಂತಹ ನಾನು ಬಂದು ಸ್ತೋತ್ರ ಮಾಡಿದ ಕೂಡಲೇ ನೀನು ಶಾಂತನಾಗಿದ್ದೀರಾ ಸ್ವಾಮಿ ಅಂತೇಳಿ ಈ ರೀತಿ ಮಾತುಗಳನ್ನು ಹೇಳಿ ಆನಂದ ಬಾಷ್ಪವನ್ನು ತಂದುಕೊಡ್ತಾರಂತೆ ಪ್ರಹ್ಲಾದರಾಜರು. ಅನಂತರ ಪ್ರಹ್ಲಾದರಾಜರ ನರಸಿಂಹದೇವರ ಸಂವಾದ ನಡೆಯುತ್ತೆ. ಯಾವ ರೀತಿ ಸಂವಾದ ಅಂತಂದ್ರೆ, ಪ್ರಹ್ಲಾದರಾಜರು ಹೇಳ್ತಾರಂತೆ, ಸ್ವಾಮಿ ನೀನು ಯಾವುದಕ್ಕೆ ಒಲಿತಿ ಅಂತಂದ್ರೆ ಜ್ಞಾನಕ್ಕೆ ಒಲಿಯೋನಲ್ಲ, ತಪಸ್ಸಿಗೆ ಒಲಿಯೋನಲ್ಲ, ದಾನಗಳಿಗೆ ಒಲಿಯೋನಲ್ಲ. ಮುಖ್ಯ ನೀನು ಒಲಿಯೋದು ಯಾವುದಕ್ಕೆ? ಮುಖ್ಯ ಭಕ್ತಿಗೆ ಒಲಿಯುವಂಥವನು ನೀನು. ಒಳ್ಳೆ ಕುಲದಲ್ಲಿ ಯಾರಾದರೂ ಹುಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಅನುಗ್ರಹ ಮಾಡ್ತೀಯಾ? ಇಲ್ಲ. ಯಾರೋ ಒಬ್ಬರು ತುಂಬಾ ಶ್ರೀಮಂತನಿದ್ದಾನೆ ಅವನಿಗೆ ಅನುಗ್ರಹವನ್ನ ಮಾಡ್ತೀಯಾ? ಇಲ್ಲ. ಯಾರೋ ಒಬ್ಬನು ನೀಚ ಕುಲದಲ್ಲಿ ಇಟ್ಟಿದ್ದಾರೆ ಆದ್ರಿಂದ ಅವನಿಗೆ ಅನುಗ್ರಹವನ್ನು ಮಾಡ್ತೀಯಾ? ಇಲ್ಲ. ಯಾರೇ ಆಗಲಿ, ಅವನು ಎಷ್ಟೇ ಶ್ರೀಮಂತರಾಗಲಿ, ಎಷ್ಟೇ ಬಡವನಾಗಲಿ, ಎಂಥ ಉತ್ತಮವಾದ ಕುಲದಲ್ಲಾದರೂ ಹುಟ್ಟಿರಲಿ, ನೀಚವಾದ ಕುಲದಲ್ಲಾದರೂ ಹುಟ್ಟಿರಲಿ, ಅವನು ಎಂತಹ ಮಹಾಜ್ಞಾನಿ ಆಗಿರಲಿ, ಮಹಾ ದಡ್ಡನಾದರೂ ಆಗಿರಲಿ, ಏನೇ ಆಗಲಿ, ಯಾರು ಭಕ್ತಿಯಿಂದ ನಿನ್ನ ಸ್ತೋತ್ರವನ್ನ ಮಾಡ್ತಾರೋ ಅವರಿಗೆ ಮಾತ್ರ ನೀನು ಅನುಗ್ರಹವನ್ನ ಮಾಡುವವನು. ನೀನು ಭಕ್ತಿಯಿಂದ ಮಾತ್ರ ನಿನ್ನನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ. ಆ ಭಕ್ತಿಯನ್ನು ಮಾಡಬೇಕಾದ್ರೆ ಜ್ಞಾನ ಇರಲೇಬೇಕು. ಜ್ಞಾನಪೂರ್ವಕವಾದಂತಹ ಭಕ್ತಿಯನ್ನ ಯಾರು ನಿನ್ನಲ್ಲಿ ಮಾಡ್ತಾರೋ ಅವರಿಗೆ ಮಾತ್ರ ಅನುಗ್ರಹವನ್ನು ಮಾಡುವವನು ನೀನು ಅಂತ ಪ್ರಹ್ಲಾದರಾಜರು ಯಾರಿಗೆ ನರಸಿಂಹದೇವರನ್ನ ಕುರಿತು ಹೇಳುವಂತಹ ಮಾತುಗಳು. ಯಾಕೆ ಅಂತಂದ್ರೆ, ನೀನು ಗಜೇಂದ್ರನಿಗೆ ಅನುಗ್ರಹವನ್ನ ಮಾಡಿದೆ. ಆ ಗಜೇಂದ್ರ ಏನಾದರೂ ಉತ್ತಮ ಕುಲದಲ್ಲಿ ಹುಟ್ಟಿದವನ ಅಥವಾ ಒಳ್ಳೆ ಸ್ಫುರದ್ರೂಪಿನ, ನೋಡ್ಲಿಕ್ಕೆ ತುಂಬಾ ಅಂದವಾಗಿರುವಂತಹ ಮನುಷ್ಯ, ನೋಡ್ಲಿಕ್ಕೆ ತುಂಬಾ ಸ್ಫುರದ್ರೂಪಿನ ಅಲ್ಲ. ಮತ್ತೆ ಅತ್ಯಂತ ಶ್ರೀಮಂತನ, ಅವನೇನಾದರೂ ಮಹಾ ಮೇಧಾವಿನ, ಮಹಾಜ್ಞಾನಿನ? ಏನಲ್ಲ. ಕರಿಯಾದಂತಹ ಆನೆ, ಅವನಿಗೆ ನೀನು ಅನುಗ್ರಹವನ್ನ ಮಾಡಿದೆ. ಆ ಗಜೇಂದ್ರನಿಗೆ ಅನುಗ್ರಹವನ್ನ ಮಾಡಬೇಕಾದ್ರೆ ಹೇಗಿರುತ್ತೆ ಅಂದ್ರೆ ಪರಿಸ್ಥಿತಿ, ಗಜೇಂದ್ರ ಸರೋವರಕ್ಕೆ ಹೋಗ್ತಾನೆ. ಸರೋವರಕ್ಕೆ ಹೋದಾಗ ಮೊಸಳೆ ಬಂದು ಆನೆಯ ಕಾಲನ್ನ ಗಟ್ಟಿಯಾಗಿ ಹಿಡಿಯುತ್ತೆ. ಹಿಡಿದಾಗ ಆ ಆನೆಗೆ, ಗಜೇಂದ್ರನಿಗೆ ಮೊದಲು ನೆನಪಾಗೋದು ಪರಮಾತ್ಮ ಅಲ್ಲ, ತನ್ನ ಸಂಬಂಧಿಕರೆಲ್ಲ ನೆನಪಾಗ್ತಾರಂತೆ. ಆದ್ರೆ ಸುತ್ತಮುತ್ತ ಎಲ್ಲ ಆನೆಗಳು ತನ್ನ ಸಂಬಂಧಿಕರೆಲ್ಲ ಸರೋವರಕ್ಕೆ ಬಂದಿರ್ತಾರೆ. ಮೊಸಳೆ ಬಂದು ತನ್ನ ಕಾಲನ್ನು ಹಿಡಿದಾಗ ಆ ಗಜೇಂದ್ರನಿಗೆ ನೆನಪಾಗೋದು ತನ್ನ ಸಂಬಂಧಿಕರು. ಯಾರಾದ್ರೂ ಬಂದು ನನ್ನನ್ನು ಕಾಪಾಡ್ತಾರಾ? ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಎಲ್ಲ ಸಂಬಂಧಿಕರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಎಲ್ಲ ಬಂಧು ಬಾಂಧವರಲ್ಲಿ ಇಲ್ಲೇ ಇದ್ದಾರಲ್ಲ, ಇವ್ರು ಯಾರಾದ್ರೂ ಬಂದು ನನ್ನ ಕಾಪಾಡ್ತಾರಂತ ಎಷ್ಟೊತ್ತು ಕಾಯ್ತಾನಂತೆ ಗಜೇಂದ್ರ. ಆ ಮೊಸಳೆ ಕಾಲನ್ನು ಹಿಡಿದು ನೀರಲ್ಲಿ ಕಾಲೆಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತಂತೆ. ಅವನಿಗೆ ನೋವಾಗಲಿಕ್ಕೆ ಶುರುವಾಯಿತು, ಕಾಲೆಲ್ಲ ಕೊಳಿಲಿಕ್ಕೆ ಶುರುವಾಯಿತು. ಇನ್ನೇನು ಸಾವು ತನ್ನ ಹತ್ರ ಬರ್ತಾ ಇದೆ ಅಂದಾಗ ಆ ಪರಮಾತ್ಮನ ನೆನಪಾಗೋದಂತೆ ಗಜೇಂದ್ರನಿಗೆ. ಅಲ್ಲಿವರೆಗೂ ಪರಮಾತ್ಮನ ನೆನಪಾಗೋದಿಲ್ಲ. ಅವಾಗ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನಂತೆ. ಸ್ತೋತ್ರ ಮಾಡಿದಾಗ ಅವ ತಕ್ಷಣ ಪರಮಾತ್ಮ ಬರ್ತಾನೆ. ಯಾವ ಬಂಧುಗಳು ಬರಲಿಲ್ಲ, ಯಾವ ಮಿತ್ರರು ಬರಲಿಲ್ಲ. ಎಷ್ಟು ಹೊತ್ತು ಕಾದ ಗಜೇಂದ್ರ, ಅವನ ಕಾಲೆಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆದರೂ ಕೂಡ ತನ್ನ ಬಂಧುಗಳು ಬರಲಿಲ್ಲ, ಎಲ್ಲರೂ ವಾಪಸ್ ಹೋದ್ರೆ ಹೊರತು ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಕೂಡಲೇ ಪರಮಾತ್ಮ ಬರ್ತಾನೆ. ಎಷ್ಟು ತಕ್ಷಣ ಬಂದಂತಂದ್ರೆ, ಎಷ್ಟು ಬೇಗ ಬಂದಂತಂದ್ರೆ, ಲಕ್ಷ್ಮೀದೇವಿ ಕೇಳ್ತಾಳಂತೆ ಪರಮಾತ್ಮನನ್ನು, ಎಲ್ಲಿ ಹೊರಟಿದ್ದೀರಿ ಅಂತ. ಗಜೇಂದ್ರನ ಹತ್ರ ಹೊರಟಿದ್ದೀನಿ ಅನ್ಬೇಕಾದ್ರೆ ಗಕಾರವನ್ನ ಉಚ್ಚಾರ ಮಾಡೋದ್ರಲ್ಲಿ ಗಜೇಂದ್ರನ ಮುಂದೆ ಬಂದು ನಿಂತಿದ್ರಂತೆ ಪರಮಾತ್ಮ. ಅಷ್ಟು ಬೇಗ ತನ್ನ ಭಕ್ತರನ್ನ ರಕ್ಷಿಸಲಿಕ್ಕೆ ಪರಮಾತ್ಮ ತನ್ನ ಲೋಕದಿಂದ ಬಂದಿದ್ದಾನಂತೆ. ಆದ್ದರಿಂದ ನಮ್ಮನ್ನ ರಕ್ಷಣೆ ಮಾಡುವವನು ಪರಮಾತ್ಮ ಬಿಟ್ಟು ಇನ್ನೊಬ್ಬರಿಲ್ಲ. ಅಂತಹ ಗಜೇಂದ್ರ ಯಾರಾದರೂ ಉತ್ತಮ ಕುಲದಲ್ಲಿ ಹುಟ್ಟಿದ್ದ, ಅವನೇನಾದರೂ ಸ್ಫುರದ್ರೂಪಿನ, ಮಹಾಜ್ಞಾನಿನ, ದೊಡ್ಡ ಶ್ರೀಮಂತನ? ಅದು ಏನೂ ಅಲ್ಲ. ಅವನು ಕೇವಲ ಭಕ್ತಿಯಿಂದ ನಿನ್ನ ಸ್ತೋತ್ರ ಮಾಡಿದ, ಅದಕ್ಕಾಗಿ ನೀನು ಅವನನ್ನು ರಕ್ಷಣೆ ಮಾಡಿದಿ. ಆದ್ದರಿಂದ ನೀನು ಯಾರನ್ನು ಅನುಗ್ರಹ ಮಾಡ್ತೀಯ ಅಂದ್ರೆ, ಜ್ಞಾನಪೂರ್ವಕವಾದಂತಹ ಭಕ್ತಿಯನ್ನು ಯಾರು ಮಾಡ್ತಾರೋ ನಿನ್ನಲ್ಲಿ, ಅವನನ್ನು ಮಾತ್ರ ನೀನು ರಕ್ಷಣೆ ಮಾಡುವವನು ಅಂತ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳುವಂತಹ ಮಾತು ಅಂತೆ. ಮತ್ತೆ ಇನ್ನು ಹೇಳ್ತಾರಂತೆ, ಬ್ರಾಹ್ಮಣರಿಗೆ ಹನ್ನೆರಡು ಗುಣಗಳು ಇರಬೇಕು. ಬ್ರಾಹ್ಮಣನಾದವನು 12 ಗುಣಗಳಿಂದ ಕೂಡಿದವನಾಗಿರಬೇಕು. ಬ್ರಾಹ್ಮಣ ಯಾರನ್ನ ಹೇಳ್ತೀವಿ ನಾವು? ಆ ಬ್ರಾಹ್ಮಣನೇನಾಗಿರಬೇಕು? ಶಾಸ್ತ್ರಜ್ಞಾನವನ್ನ ಸಿದ್ಧಿ ಮಾಡಿಕೊಂಡಿರಬೇಕು, ಸತ್ಯವನ್ನೇ ಮಾತಾಡ್ತಿರಬೇಕು, ತನ್ನ ಇಂದ್ರಿಯಗಳಲ್ಲಿ ನಿಗ್ರಹವನ್ನ ಮಾಡಿರಬೇಕು, ಇಂದ್ರಿಯಗಳನ್ನ ನಿಗ್ರಹಿಸಿರಬೇಕು. ಮತ್ತು ಯಾರ ಮೇಲೂ ಕೂಡ ಮಾತ್ಸರ್ಯ ಇರಬಾರ್ದು, ಲಜ್ಜೆ ಇರಬಾರದು, ಸಹನೆ ತುಂಬಾ ಇರಬೇಕು, ಮತ್ತು ಅಸೂಯೆ ಅನ್ನೋದು ಇರಬಾರದು. ದಾನವನ್ನ ಮಾಡಬೇಕು, ಯಜ್ಞವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು, ಶಾಸ್ತ್ರಾಧ್ಯಯನವನ್ನ ಮಾಡಬೇಕು, ಕೊನೆಗೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಈ 12 ಗುಣವುಳ್ಳವರನ್ನ ಬ್ರಾಹ್ಮಣ ಅಂತೇಳಿ ಕರೆಯೋದು. ಆದರೆ ಈ 12 ಗುಣದಲ್ಲಿ ಭಗವದ್ಭಕ್ತಿ ಕೊನೆಗೆ. ನಿನಗೆ 11 ಗುಣಗಳು ಇದ್ರು ಅಂದ್ರೆ, ನಿನಗೆ ಒಳ್ಳೆ ಪಾಂಡಿತ್ಯ ಇತ್ತು, ನನಗೆ ಎಲ್ಲಿ ಬೇಕಾದ್ರೂ ಮಾತಾಡುವಂತಹ ಸಾಮರ್ಥ್ಯ ಇದ್ರು, ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು, ಕೋಟ್ಯಾಂತರ ರೂಪಾಯಿಗಳನ್ನ ದಾನ ಮಾಡಿದ್ರು, ಅನೇಕ ಬಾರಿ ಯಾಗಗಳನ್ನ ಮಾಡಿಸಿದ್ರು, ಎಷ್ಟೇ ತೀರ್ಥಗಳನ್ನ ನಾವು ಯಾತ್ರೆಯನ್ನ ಮಾಡಿದ್ರು, ಆಯ್ತಾ, ಒಬ್ಬರೆಲ್ಲ ಅಸೂಯೆ ಮಾಡೋದಿಲ್ಲ, ಏನೂ ಇಲ್ಲ. ಇವೆಲ್ಲವಿದ್ರೂ ಕೂಡ ಭಗವಂತನಲ್ಲಿ ಭಕ್ತಿ ಇದ್ದಿದ್ದಿಲ್ಲ ಅಂತಾದ್ರೆ ಇವೆಲ್ಲವೂ ಕೂಡ ವ್ಯರ್ಥ. ಭಗವಂತನಲ್ಲಿ ಮುಖ್ಯವಾಗಿ ಭಕ್ತಿ ಇರಬೇಕು.
ಇವೆಲ್ಲವೂ ಇರಲೇಬೇಕು. ಇವರುಗಳ ಜೊತೆಗೆ ಭಕ್ತಿಯೂ ಇದ್ರೆ ಮಾತ್ರ ಆ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಹ್ಲಾದರಾಜರು ನರಸಿಂಹದೇವರ ಹತ್ರ ಹೇಳುವಂತಹ ಮಾತು. ಅನಂತರ ಈಗಿನ ಲೌಕಿಕ ಜನರೆಲ್ಲ ಮಾಡುವಂತಹ ಪ್ರಶ್ನೆ ಏನಂತಂದ್ರೆ, ದೇವರಿಗೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ತೀವಿ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಬಂಗಾರದ ಕವಚಗಳನ್ನು, ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಹೂವಿನ ಅಲಂಕಾರವನ್ನು, ಹಣ್ಣಿನ ಅಲಂಕಾರವನ್ನು, ಡ್ರೈ ಫ್ರೂಟ್ಸ್ ಅಲಂಕಾರಗಳನ್ನು, ಪಂಚಾಮೃತ ಅಭಿಷೇಕ, ಲೀಟರ್ ಗಟ್ಟಲೆ ಹಾಲುಗಳಿಂದ ಅಭಿಷೇಕವನ್ನು, ಇದನ್ನೆಲ್ಲ ನಾವು ಮಾಡುವಂತಹದ್ದನ್ನು ನೋಡಿ ಲೌಕಿಕ ಜನರು ಏನೆಲ್ಲ ಆಕ್ಷೇಪ ಮಾಡ್ತಾರೆ. ಯಾಕೆ ಒಂದು ಕಲ್ಲಿಗೆ ಇಷ್ಟೊಂದು ಅಭಿಷೇಕ ಮಾಡ್ತೀರಿ, ಹಾಲನ್ನು ಅಭಿಷೇಕ ಮಾಡಿ ಅಲ್ಲಿ ಯಾಕೆ ವ್ಯರ್ಥ ಮಾಡ್ತೀರಿ ಅಂತೇಳಿ ನಾನಾ ರೀತಿಯಾಗಿ ಪ್ರಶ್ನೆ ಮಾಡುವವರಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಪ್ರಹ್ಲಾದರಾಜರು ಕೊಡ್ತಾರೆ. ನಾವು ಭಗವಂತನಿಗೆ ಎಷ್ಟು ವೈಭವವಾಗಿ ಪೂಜೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅನ್ನೋದನ್ನು ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ತೋರಿಸ್ತಾರೆ. ಹೇಗೆ ಅಂತಂದರೆ, ನಾವು ಸುಂದರವಾಗಿ ಕಾಣಲಿಕ್ಕೆ ಏನು ಮಾಡ್ತೀವಿ, ಮುಖವನ್ನು ತೊಳಿತೀವಿ. ಮುಖವನ್ನು ತೊಳೆದು ಅದಕ್ಕೇನು ಬೇಕೋ ಅನೇಕ ಅಲಂಕಾರಗಳನ್ನು ನಮ್ಮ ಮುಖಕ್ಕೆ ಮಾಡ್ಕೊಳ್ತೀವಿ. ಹೊರತು ಚೆನ್ನಾಗಿ ಮುಖಕ್ಕೆಲ್ಲ ಅಲಂಕಾರಗಳನ್ನು ಮಾಡ್ಕೊಂಡು ಎಲ್ಲಿ ನೋಡ್ಕೊಳ್ತೀವಿ, ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ. ಕನ್ನಡಿಯಲ್ಲಿ ನೋಡ್ಕೊತೀವಿ, ಇನ್ನು ಸ್ವಲ್ಪ ಸರಿಯಾಗಿ ಮಾಡ್ಕೋಬೇಕಂತೇಳಿ ಇನ್ನೊಂದು ಸತಿ ಹೋಗ್ತೀವಿ, ಮುಖ ತೊಳ್ಕೊತೀವಿ, ಮತ್ತೆ ಅಲಂಕಾರವನ್ನು ಮಾಡ್ಕೊಳ್ತೀವಿ, ಮತ್ತೆ ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ. ನಮ್ಮ ಮುಖ ಸುಂದರವಾಗಿ ಕಾಣಬೇಕಂದ್ರೆ ಏನು ಮಾಡ್ತೀವಿ, ನಮ್ಮ ಮುಖಕ್ಕೆ ಅಲಂಕಾರವನ್ನು ಮಾಡ್ತೀವಿ ಹೊರತು ಕನ್ನಡಿಗೆ ಅಲಂಕಾರ ಮಾಡೋದಿಲ್ಲ. ನಮ್ಮ ಭಾವಚಿತ್ರ, ನಮ್ಮ ಫೋಟೋ ಚೆನ್ನಾಗಿ ಬರಬೇಕಾದ್ರೆ ನಮಗೆ ನಾವು ಅಲಂಕಾರ ಮಾಡ್ಕೋಬೇಕೇ ಹೊರತು ಕ್ಯಾಮ್ರಾಕ್ಕೆ ಅಲಂಕಾರ ಮಾಡೋದಲ್ಲ. ಕ್ಯಾಮ್ರಾಕ್ಕೆ ಎಷ್ಟು ಅಲಂಕಾರ ಮಾಡಿದರೆ ನಾವು ಸರಿ ಇಲ್ಲ ಅಂತಂದರೆ ಆ ಫೋಟೋನು ಸರಿ ಬರೋದಿಲ್ಲ. ನಾವು ಸರಿಯಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದಿಲ್ಲ ಅಂದರೆ ಕನ್ನಡಿಯಲ್ಲಿ ನಮ್ಮ ಮುಖ ಸುಂದರವಾಗಿ ಕಾಣೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಹೇಗೆ ನೋಡಿ, ಕನ್ನಡಿಯಲ್ಲಿ ಕಾಣುವಂತಹ ಏನು ಚಿತ್ರ ಇದೆಯಲ್ಲ ಅದು ಪ್ರತಿಬಿಂಬ, ನೋಡುವಂತಹ ನಾವು ಬಿಂಬ. ಈ ಜ್ಞಾನ ಇರಬೇಕು. ಬಿಂಬ ನಾವು, ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂತಹ ವಸ್ತು. ಅದೇ ರೀತಿ ಪರಮಾತ್ಮನು ಬಿಂಬ, ಪ್ರತಿಬಿಂಬ ನಾವು. ನಮ್ಮ ಮುಖ ಸುಂದರವಾಗಿ ಕಾಣಲಿಕ್ಕೆ ಏನು ಮಾಡ್ತೀವಿ, ನಮ್ಮ ಮುಖಕ್ಕೆ ಅಲಂಕಾರವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಬಿಂಬನಾದಂತಹ ಅವಾಗ ಏನಾಗುತ್ತೆ, ಕನ್ನಡಿಯಲ್ಲಿ ಮುಖ ಸುಂದರವಾಗಿ ಕಾಣುತ್ತೆ. ನಮ್ಮ ಮುಖ ಸುಂದರವಾಗಿ ಅಲಂಕಾರ ಮಾಡಿಕೊಂಡಾಗ ಕನ್ನಡಿಯಲ್ಲಿ ಮುಖ ಸುಂದರವಾಗಿ ಕಾಣುತ್ತೆ. ನಮ್ಮ ಮುಖಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಾಗ ಫೋಟೋದಲ್ಲಿ, ಕ್ಯಾಮ್ರಾದಲ್ಲಿ ನಮ್ಮ ಮುಖ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿಯಾಗಿ ನಮಗೆ ಅಂದರೆ ನಮ್ಮ ಬಿಂಬನಾದಂತಹ ಪರಮಾತ್ಮನಿಗೆ ನಾವು ಎಷ್ಟು ವೈಭವವಾಗಿ ಪೂಜೆಗಳನ್ನು ಮಾಡ್ತೀವೋ, ಎಷ್ಟು ಅಲಂಕಾರಗಳನ್ನು ಮಾಡ್ತೀವೋ, ಎಷ್ಟು ಅಭಿಷೇಕಾದಿಗಳನ್ನು ಮಾಡಿ ಭಗವಂತನನ್ನ ತೃಪ್ತಿಪಡಿಸ್ತೀವೋ ಅದರಿಂದ ಭಗವಂತ ಅಷ್ಟು ನಮಗೆ ಸೌಭಾಗ್ಯವನ್ನು ಕೊಡ್ತಾರೆ, ಅಷ್ಟು ಸಂಪತ್ತನ್ನು ಕೊಡ್ತಾನೆ ಅನ್ನೋ ಅನುಸಂಧಾನ ಇರಬೇಕು ನಮಗೆ. ಯಾಕಂದ್ರೆ ನಾವು ಮಾಡುವಂತಹ ಪೂಜೆಯಿಂದ ಪರಮಾತ್ಮನಿಗೆ ಏನು ಲಾಭ? ಅವನು ಸಂಪೂರ್ಣನಾಗಿ, ಅವನಿಗೆ ಒಂದು ಚೂರು 1% ಕಮ್ಮಿ ಇದೆ ಏನಾದರೂ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ 100% ಇರೋದು ಪರಮಾತ್ಮನಲ್ಲಿ. ಆದ್ದರಿಂದ ನಾವು ಅಭಿಷೇಕ ಮಾಡಿದ್ರೇನು, ಅಲಂಕಾರ ಮಾಡಿದ್ರೇನು, ಬಿಟ್ರೇನು, ಏನು ಮಾಡಿದ್ರೂ ಭಗವಂತನಿಗೆ ಏನೂ ಕೂಡ ನಷ್ಟ ಅನ್ನೋದಿಲ್ಲ. ಎದಕ್ಕೋಸ್ಕರ ಮಾಡಬೇಕು ಪರಮಾತ್ಮನಿಗೆ ಅಷ್ಟು ವೈಭವವಾಗಿ ಪೂಜೆ ಅಂತಂದ್ರೆ, ಆ ಬಿಂಬನಾದಂತಹ ಪರಮಾತ್ಮನಿಗೆ ಎಷ್ಟು ವೈಭವವಾಗಿ ಪೂಜೆಯನ್ನು ಮಾಡ್ತೀವೋ ಅಷ್ಟು ನಮಗೆ ನಮ್ಮ ಜೀವನವನ್ನ ಸುಖಮಯವಾಗಿ ಇಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಆ ವೈಭವವಾಗಿ ಪೂಜೆಯನ್ನು ಮಾಡಬೇಕು ಅಂತ ಈ ರೀತಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಪ್ರಹ್ಲಾದರಾಜರು. ಯಾಕೆಂತಂದ್ರೆ ಆ ಬಿಂಬದ ಚಲನೆ ಆದರೆ ಮಾತ್ರ ಪ್ರತಿಬಿಂಬನಾದ ನಾನು ಚಲಿಸ್ಲಿಕ್ಕೆ ಸಾಧ್ಯ. ಬಿಂಬನಾದವನ ಯಾರು? ಪರಮಾತ್ಮ. ತೇನ ವಿನ ತೃಣಮಪಿನ ಚಲತಿ. ಅವನ ಚಲನೆಯನ್ನು ಮಾಡದೇ ಇದ್ರೆ ನಾವು ಒಂದು ಚೂರು, ಒಂದು ಹುಲ್ಲುಕಡ್ಡಿಯನ್ನು ಕೂಡ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಆ ಬಿಂಬನಾದಂತಹ ಪರಮಾತ್ಮನನ್ನು ವೈಭವವಾಗಿ ಪೂಜೆ ಮಾಡಿದರೆ ಮಾತ್ರ ಆ ಪರಮಾತ್ಮ ನಮ್ಮನ್ನ ವೈಭವವಾಗಿ ನಮ್ಮ ಜೀವನವನ್ನು ನಡೆಸುವಂತೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಪ್ರಹ್ಲಾದರಾಜರು ಈ ರೀತಿ ಸ್ತೋತ್ರವನ್ನ ಮಾಡಿದ ಮೇಲೆ ಕೊನೆಗೆ ಪ್ರಹ್ಲಾದರಾಜರು ಹೇಳುವಂತಹ ಮಾತು, ಸ್ವಾಮಿ ನಿನ್ನ ಈ ಉಗ್ರವಾದಂತಹ ರೂಪವನ್ನು ನೋಡಿದೆ, ಶಾಂತವಾದಂತಹ ರೂಪವನ್ನು ನೋಡಿದೆ. ಉಗ್ರವಾದಂತಹ ರೂಪವನ್ನು ನೋಡಿದಾಗ ಎಲ್ಲ ದೇವತೆಗಳು ಭಯಭೀತರಾದರು. ಆದರೆ ನನಗೆ ನಿನ್ನ ರೂಪವನ್ನು ನೋಡಿದಾಗ ಭಯ ಆಗಲಿಲ್ಲ. ಯಾಕೆ ಭಯ ಆಗಲಿಲ್ಲ ಅಂತಂದ್ರೆ, ನನಗೆ ನಿನ್ನ ರೂಪ ನೋಡಿದ್ರೆ ಭಯ ಆಗ್ತಾ ಇಲ್ಲ, ನನಗೆ ಈ ಸಂಸಾರವನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತಹ ಮಾತು, ಜಾತಸ್ಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಒಂದು ಜೀವ ಹುಟ್ಟುತ್ತಾನೆ, ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ಈ ಕಾಲದ ಚಕ್ರ ಅನ್ನೋದು ಇದ್ದೇ ಇದೆ. ಹುಟ್ಟು ಸಾವು ಮತ್ತೆ ಹುಟ್ಟು ಸಾವು ಅನ್ನೋದು ಈ ಜೀವನಿಗೆ ಇದ್ದದ್ದೇ. ಇದನ್ನ ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ. ಈ ಸಂಸಾರದಲ್ಲಿ ಹುಟ್ಟಬೇಕು, ಹುಟ್ಟಿ ನಾನು ಎಲ್ಲ ಅನೇಕ ಕಷ್ಟಗಳನ್ನು ಪಡಬೇಕು, ಮತ್ತೆ ನಾನು ಸಾಯ್ಬೇಕು, ಮತ್ತೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಬೇಕು, ಇನ್ನೊಂದು ಜನ್ಮ ಬರುತ್ತೆ, ಅಲ್ಲೂ ಕಷ್ಟಗಳನ್ನು ಪಡಬೇಕು, ಮತ್ತೆ ಸಾಯ್ಬೇಕು. ಈ ರೀತಿ ಆ ಚಕ್ರವನ್ನು ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ. ನಿನ್ನನ್ನು ನೋಡಿದ್ರೆ ಭಯ ನಿನ್ನ ರೂಪವನ್ನು ನೋಡಿದ್ರೆ ಭಯ ಆಗ್ತಾ ಇಲ್ಲ ಅಂತ. ಅವಾಗ ನರಸಿಂಹದೇವರು ಹೇಳ್ತಾರೆ, ಯಾಕೆ ಭಯ ಪಡ್ತಿ ಮಗು, ನೀನು ಭಯ ಪಡಬೇಡ, ನಿನಗೆ ನಾನು ಮೋಕ್ಷವನ್ನೇ ಕೊಡ್ತೀನಿ, ನೀನು ಧೈರ್ಯದಲ್ಲಿರು ಅಂತ ನರಸಿಂಹದೇವರು ಹೇಳ್ತಾರೆ. ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಆದರೂ ಸ್ವಾಮಿ ನನಗೆ ಸಂಸಾರ ಕಂಡ್ರೂ ಭಯ ಆಗ್ತಾ ಇಲ್ಲ,
ಯಾಕೆ ಅಂತಂದ್ರೆ ನೀನು ಅನುಗ್ರಹ ಮಾಡಿದ ಮೇಲೆ ಆ ಸಂಸಾರವು ಕೂಡ ನನಗೆ ಒಂದು ಚಿಕ್ಕ ಬಟ್ಟಲಿನಲ್ಲಿದ್ದಂತಹ ನೀರಿನಂತೆ. ಸಂಸಾರ ದೊಡ್ಡ ಸಮುದ್ರ, ನೀನು ಅನುಗ್ರಹ ಆಯ್ತು ಅಂತಂದ್ರೆ ಒಂದು ಕಾಲುವೆ ನೀರಿನಂತೆ, ಅದರ ಸಲೀಸಾಗಿ ನಾನು ದಾಟಬಹುದು. ಆದ್ರಿಂದ ಆ ಸಂಸಾರವೂ ಕೂಡ ನನಗೆ ಭಯ ಆಗ್ತಾ ಇಲ್ಲ. ಇನ್ನೇನು ಭಯ ಆಗ್ತಾ ಇದೆ ಅಂತಂದ್ರೆ ನನ್ನ ಈ ಸ್ನೇಹಿತರನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ಇವರಿಗೆ ಯಾರಿಗೂ ಶಾಸ್ತ್ರದ ಜ್ಞಾನ ಇಲ್ಲ. ಯಾರು ಶಂಕರಕರ ಗುರುಕುಲದಲ್ಲಿದ್ದಂತಹ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಪ್ರಹ್ಲಾದರಾಜರನ್ನ ನಂಬಿಕೊಂಡೇ ಇದ್ದವರು. ಆದ್ದರಿಂದ ನನಗೆ ಆ ಹುಡುಗರನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ಯಾಕೆ ಈ ಸಂಸಾರದಲ್ಲಿ ಸುಖವನ್ನ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕಾದ್ರೆ ಭಗವಂತನ ಜ್ಞಾನ ಬೇಕು. ಆ ಜ್ಞಾನ ಆ ಹುಡುಗರಿಗಿಲ್ಲ. ಆದ್ರೆ ನನಗೇನೋ ಇದೆ, ಆದ್ದರಿಂದ ಸಂಸಾರದಲ್ಲಿ ನನ್ನ ಆರಾಮಾಗಿ ದಾಟ್ತೀನಿ. ಆದ್ರೆ ಹುಡುಗರು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಮೋಕ್ಷ ಕೊಡ್ತೀಯ ಅಂತ ಹೇಳ್ತಾ ಇದ್ದೀನಿ, ನನಗೊಬ್ಬನಿಗೆ ಕೊಟ್ಟರೆ ಹೇಗೆ, ಅವ್ರಿಗೂ ಕೂಡ ನೀನು ಮೋಕ್ಷವನ್ನು ಕೊಡಬೇಕು ಅಂತೇಳಿ ಈ ಆದರ್ಶವನ್ನ ಯಾರು ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ಹೇಳ್ತಾರೆ. ನರಸಿಂಹದೇವರು ಈ ಮಾತನ್ನ ಕೇಳಿ ತುಂಬಾ ಸಂತುಷ್ಟರಾಗ್ತಾರೆ. ಆವಾಗ ನರಸಿಂಹದೇವರು ಹೇಳ್ತಾರಂತೆ, ನಿನಗೆ ಏನು ವರಗಳನ್ನು ಕೇಳು, ನೀನು ಕೇಳಿದ ವರಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಪ್ರಹ್ಲಾದರಾಜರು ಹೇಳ್ತಾರಂತೆ, ನೀನು ಕೇಳಿದ ಕೂಡಲೇ ನಾನು ವರಗಳನ್ನ ಕೇಳಿಬಿಟ್ರೆ ಏನಾಗುತ್ತೆ, ವ್ಯಾಪಾರ ಅಂತ ಆಗುತ್ತಿದೆ. ನಾನು ಒಂದು ವ್ಯಾಪಾರವನ್ನ ಮಾಡಿದಂತ ಆಗುತ್ತೆ. ಭಕ್ತಿ ಅನ್ನೋದು ಏನಾಗುತ್ತೆ, ಆ ಭಕ್ತಿಯನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊಂಡಂಗೆ ಆಗುತ್ತೆ. ಆದ್ರಿಂದ ನನಗೆ ಯಾವ ವರಗಳು ಕೂಡ ಬೇಡ ಅಂತ ಹೇಳಿದಾಗ ಪುನಃ ನರಸಿಂಹದೇವರು ಹೇಳ್ತಾರಂತೆ, ನೀನು ವರಗಳನ್ನೇ ಕೇಳಲೇಬೇಕು, ನೀನು ವರ ಕೇಳಲೇಬೇಕು, ನಾನು ವರಗಳನ್ನು ಕೊಡ್ಲೇಬೇಕು ಅಂತ ಹೇಳಿದಾಗ ಕೊನೆಗೆ ಪ್ರಹ್ಲಾದರಾಜರು ಹೇಳ್ತಾರಂತೆ, ಆಯ್ತು, ಒಂದು ವರವನ್ನ ಕೊಡು ನನಗೆ. ಏನು ವರ ಅಂತಂದ್ರೆ, ಇನ್ನೆಂದಿಗೂ ನಿನ್ನಲ್ಲಿ ವರಗಳನ್ನ ಕೇಳುವಂತಹ ಆಸೆ ನನಗೆ ಬರದಿರುವಂತೆ ಮಾಡು ಸ್ವಾಮಿ ಅಂತ ಈ ವರವನ್ನ ಕೊಡುವಂತ ಪ್ರಹ್ಲಾದರಾಜರು ಕೇಳ್ತಾರೆ. ಯಾವತ್ತಿಗೂ ನಿನ್ನ ಹತ್ರ ವರಗಳನ್ನೇ ಕೇಳಬಾರ್ದು. ನಾವು ಯಾವತ್ತಿಗೂ ವರಗಳನ್ನ ಕೇಳದೇ ಇರದಿರ್ಲಿಕ್ಕೆ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಸಾಕು, 1000 ಪಟ್ಟಿ ನಮಗೆ ದೇವರ ಸಹಸ್ರನಾಮ ಹೇಳೋಕ್ಕಿಂತ ಮುಂಚೆ ನಮ್ಮ ಸಾವಿರಾರು ವರಗಳನ್ನ ಕೇಳುವವರು ನಾವು. ಪ್ರಹ್ಲಾದರಾಜರ ಹತ್ರ ಸಾಕ್ಷಾತ್ ಪರಮಾತ್ಮನೇ ಬಂದು ಎಷ್ಟು ಬೇಕೋ ವರಗಳನ್ನ ಕೇಳು ಅಂತ ಹೇಳಿದ್ರೆ, ನನಗೆ ಯಾವ ವರಗಳನ್ನು ಕೊಡಬೇಡ, ನೀನು ಕೊಡೋದಾದ್ರೂ ಕೂಡ ಎಂತಹ ವರವನ್ನ ಕೊಡಬೇಕಂದ್ರೆ ಹಿಂದೆಂದಿಗೂ ನಾನು ಕೂಡ ನಿನ್ನ ಹತ್ರ ವರಗಳನ್ನು ಕೇಳುವಂತಹ ಪ್ರಸಂಗವೇ ಬರಬಾರ್ದು, ಆ ಇಚ್ಛೆಯೂ ಕೂಡ ನನಗೆ ಬರಬಾರ್ದು ಅಂತ ಪ್ರಹ್ಲಾದರಾಜರು ಪರಮಾತ್ಮನಲ್ಲಿ ಕೇಳ್ತಾರಂತೆ. ಆನಂತರ ನನ್ನ ತಂದೆಯಾದಂತಹ ಹಿರಣ್ಯಕಶಿಪು ತನ್ನ ಅಪರಾಧಗಳನ್ನು, ಅನೇಕ ಅಪರಾಧಗಳನ್ನು ಮಾಡಿದ್ದಾನೆ, ನಿನಗೆ ದ್ರೋಹ ಬಗೆದಿದ್ದಾನೆ, ನಿನ್ನ ಭಕ್ತರೆಲ್ಲ ದ್ವೇಷಿಸಿದ್ದಾನೆ, ಇದೆಲ್ಲ ಮಾಡಿದ್ದಾನೆ. ಆದ್ದರಿಂದ ಅವನು ಸದ್ಗತಿಯನ್ನು ಕೊಡು ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಇಲ್ಲ, ಅವನು ಜಯ ವಿಜಯರು, ಅವರು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಅವತಾರ ಮಾಡಿದ್ದು, ಅವರಿಗೆ ಸದ್ಗತಿ ಅನ್ನೋದು ಕೊಟ್ಟೇ ಕೊಡ್ತೀರಿ ಅಂತ ಪರಮಾತ್ಮ ಪ್ರಹ್ಲಾದರಾಜರಿಗೆ ಹೇಳ್ತಾರಂತೆ. ಈ ಕಡೆ ಹಿರಣ್ಯಕಶಿಪುವಿನ ಸಂಹಾರ ಆಯಿತು. ಸಂಹಾರ ಆಗಬೇಕಾದ್ರೆ ಹಿರಣ್ಯಕಶಿಪು ಎಂತಹ ರೂಪವನ್ನ ನೋಡಿದ ಪರಮಾತ್ಮನದ್ದಂದ್ರೆ ಉಗ್ರವಾದಂತಹ ರೂಪವನ್ನ ನೋಡಿದ. ಯಾಕಂದ್ರೆ ನಮಗೆ ನಾವು ಪ್ರತಿನಿತ್ಯವೂ ಕೂಡ ಹರಿನಾಮ ಸ್ಮರಣೆ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಪ್ರತಿನಿತ್ಯ ನಾವು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಕೊನೆಗೆ ನಮ್ಮ ಜೀವ ಹೋಗಬೇಕಾದ್ರೆ ಪರಮಾತ್ಮನನ್ನ ವಿಶೇಷವಾಗಿ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ನಮಗೆ. ಅಲ್ಲಿ ವಿಶೇಷವಾಗಿ ಸ್ಮರಣೆಯನ್ನು ಮಾಡಬೇಕು. ಅವಾಗ ನಮಗೆ ಭಗವಂತನ ನಾಮಸ್ಮರಣೆ ನೆನಪು ಬರುತ್ತೆ. ನಾವು ಯಾವತ್ತಿಗೂ ನಾವು ದಿನನಿತ್ಯ ನಾವು ಮಾಡೋದಿಲ್ಲ. ನಾನು ಯಾವತ್ತು ಸಾಹಿತ್ಯ ಆವತ್ತು ಆ ಕ್ಷಣದಲ್ಲಿ ಮಾತ್ರ ಪರಮಾತ್ಮನ ನಾಮಸ್ಮರಣೆ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಬರಲಿಕ್ಕೆ ಇಲ್ಲ. ಅದೇ ರೀತಿಯಾಗಿ ನಾವು ಸಾಯಬೇಕಾದ್ರೆ ಎಂತಹ ರೂಪವನ್ನ ನೋಡ್ತೀವೋ, ಏನನ್ನ ನಾವು ಕಣ್ಣಾರೆ ನೋಡಿ ಸಾಯ್ತೀವೋ ಮುಂದಿನ ಜನ್ಮದಲ್ಲಿ ಆ ರೂಪವಾಗಿ ಹುಟ್ಟುತ್ತೀವಿ ಅಂತ. ನಾವು ಹಿರಣ್ಯಕಶಿಪು ಏನ್ ಮಾಡಿದ, ಪರಮಾತ್ಮನ ರೂಪವನ್ನ ನೋಡಿದ. ಆ ಪರಮಾತ್ಮ ಅಂತೇಳಿ ಅವನಿಗೆ ಜ್ಞಾನ ಇಲ್ಲ. ಏನಂತೀವಿ, ಯಾವುದೋ ದೊಡ್ಡ ಭೂತ ಇದೆ, ದೊಡ್ಡ ಭೂತ, ದೊಡ್ಡ ರಾಕ್ಷಸ ಇವನು ಅಂತ ಅನ್ಕೊಂಡು ಆ ಹಿರಣ್ಯಕಶಿಪು ತನ್ನ ಪ್ರಾಣವನ್ನ ಬಿಟ್ಟ. ಅದರಿಂದ ಏನಾಯ್ತು, ಮುಂದಿನ ಜನ್ಮದಲ್ಲಿ ರಾವಣ ಕುಂಭಕರ್ಣನಾಗಿ ರಾವಣನಾಗಿ ಹುಟ್ಟಿದ ಅವನು ಹಿರಣ್ಯಕಶಿಪು. ಅಂದ್ರೆ ದೊಡ್ಡ ರಾಕ್ಷಸರಾಗಿ ಹುಟ್ಟಿದ. ಪರಮಾತ್ಮನನ್ನ ರಾಕ್ಷಸ ಅಂತೇಳಿ ಉಪಾಸನೆ ಮಾಡಿದ್ರಿಂದ ಅವನು ಮುಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ಹುಟ್ಟಿದ. ಆ ರಾವಣನನ್ನು ಸಂಹಾರ ಮಾಡಿದ್ಯಾರು, ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ರಾವಣ ಏನಂತ ಉಪಾಸನೆ ಮಾಡಿದ ಕೊನೆ ಕಾಲದಲ್ಲಿ, ಇವನು ಪರಮಾತ್ಮ ಅಂತೇಳಿ ಉಪಾಸನೆ ಮಾಡಲಿಲ್ಲ, ಇವನೊಬ್ಬ ದೊಡ್ಡ ರಾಜ ಅಂತೇಳಿ ಉಪಾಸನೆಯನ್ನು ಮಾಡಿದ. ಆದ್ದರಿಂದ ರಾವಣ ಮುಂದೆ ಶಿಶುಪಾಲನಾಗಿ ರಾಜನಾಗಿ ಅವತಾರ ಹುಟ್ಟಿದ ಅವನು ಅಂತ. ಆದ್ದರಿಂದ ನಮ್ಮ ಅಂತ್ಯಕಾಲದಲ್ಲಿ ಯಾವ ರೀತಿ ನಾವು ಉಪಾಸನೆಯನ್ನ ಮಾಡ್ತೀವೋ ಆ ರೀತಿ ನಮ್ಮ ಮುಂದಿನ ಜನ್ಮ ಬರುತ್ತೆ ಅನ್ನೋದನ್ನ ಈ ಕಥೆಯನ್ನು ನೋಡಿದಾಗ ಗೊತ್ತಾಗುತ್ತದೆ. ಈ ರೀತಿ ಹಿರಣ್ಯಕಶಿಪುವಿನ ಸಂಹಾರ ಆಯಿತು. ಪ್ರಹ್ಲಾದರಾಜರು ನರಸಿಂಹದೇವರನ್ನ ನಾನಾ ವಿಧವಾಗಿ ಸ್ತೋತ್ರವನ್ನ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ಎಷ್ಟು ಬಯಕೆಗಳನ್ನ ಕೊನೆಗೆ ಎಷ್ಟು ವರಗಳು ಕೇಳಿದ್ರು ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ವರಗಳು ಕೂಡ ಬೇಡ ಅಂತೇಳಿ ಪ್ರಹ್ಲಾದರಾಜರು ಹೇಳಿದರು. ಪ್ರಹ್ಲಾದರಾಜರು ಹೇಳಿದ ಮೇಲೆ ನರಸಿಂಹದೇವರು ಅವನಿಗೆ ಅನೇಕ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನ ಮಾಡಿ, ಪ್ರಹ್ಲಾದರಾಜರ ಅವತಾರ ಆದದ್ದು ಎಷ್ಟು, ಕೇವಲ ಒಂದು 20 ನಿಮಿಷನೋ ಅರ್ಧ ಗಂಟೆನೋ, ಕೆಲವು ಕ್ಷಣಗಳ ಕಾಲ ಮಾತ್ರ ನರಸಿಂಹದೇವರ ಅವತಾರ ಆದದ್ದು. ಯಾಕಂದರೆ ರಾಮಕೃಷ್ಣರ ಅವತಾರ ಅನೇಕ ವರ್ಷಗಳ ಗಟ್ಟಲೆ ಇದ್ದದ್ದು. ಅದನ್ನು ನೋಡಿ ನಾವು ಪಾಠವನ್ನ ಕಲಿತೀವಿ.
ಆದರೆ ನರಸಿಂಹದೇವರ ಅವತಾರ ಇದ್ದದ್ದು ಎಷ್ಟು? ಕೇವಲ 20 ಅರ್ಧ ತಾಸು, ಇಷ್ಟು ಕೆಲವು ನಿಮಿಷಗಳು ಮಾತ್ರ ಇದ್ದದ್ದು. ಇದರಿಂದ ನಮಗೇನು ಪಾಠ ಕಲಿಸಿದ ನರಸಿಂಹದೇವರು ಅಂತಂದ್ರೆ, ಇದರಿಂದ ಗೊತ್ತಾಗೋದು ಪರಮಾತ್ಮ ಯಾರ ಅಧೀನನೂ ಅಲ್ಲ. ಅವನು ತಾಯಿಯ ಗರ್ಭವಾಸವನ್ನ ಮಾಡಿ ಅವತಾರ ಮಾಡ್ತಾನೆ ಅನ್ನೋ ಹೇಳುವಂತಹ ಮಾತುಗಳೆಲ್ಲ ಸುಳ್ಳು ಅನ್ನೋದನ್ನ ಸ್ಪಷ್ಟಪಡಿಸಿದ. ಮತ್ತೆ ತನ್ನ ಭಕ್ತರ ಮಾತನ್ನ ಸತ್ಯ ಮಾಡ್ತೇನೆ ಅಂತ ಹೇಳಿ ಪ್ರಹ್ಲಾದರಾಜರ ಮತ್ತು ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ಅವತಾರವನ್ನ ಮಾಡಿದ. ಮತ್ತೆ ತನ್ನ ಭಕ್ತರಿಗೆ, ತನ್ನ ಅದೆಲ್ಲ ಭಗವದ್ ಭಕ್ತರಿಗೆ ಯಾರ್ಯಾರು ತೊಂದರೆಗಳನ್ನ ಕೊಡ್ತಾರೋ ಅವರನ್ನೆಲ್ಲ ಶಿಕ್ಷೆ ಮಾಡ್ತೀನಿ ಅಂತೇಳಿ ನರಸಿಂಹದೇವರು ಅವತಾರವನ್ನ ಮಾಡಿದರು. ಮತ್ತೆ ನರಸಿಂಹದೇವರು ಇನ್ನೇನು ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾರೆ ಅಂತಂದ್ರೆ, ನಮ್ಮ ಭಯವನ್ನ ನಿವಾರಣೆಯನ್ನ ಮಾಡ್ತಾರೆ. ಭಯವನ್ನ ನಿವಾರಣೆ ಮಾಡ್ತಾರೆ, ನಮಗೆ ವಿಶೇಷವಾದಂತಹ ಭಗವಂತನ ಜ್ಞಾನವನ್ನ ಕೊಡ್ತಾರೆ ಆ ನರಸಿಂಹದೇವರು. ಅಂತಹ ನರಸಿಂಹದೇವರ ಉಪಾಸನೆಯನ್ನ ಪ್ರತಿನಿತ್ಯ ಮಾಡಬೇಕು. ಭೂಲೋಕದಲ್ಲಿ ನಾವು ರಾಮದೇವರ ದೇವಸ್ಥಾನಗಳನ್ನು ನೋಡ್ತೀವಿ, ಕೃಷ್ಣನ ದೇವಸ್ಥಾನಗಳನ್ನು ನೋಡ್ತೀವಿ. ಅದು ಬಿಟ್ಟು ವಿಶೇಷ ಅದಕ್ಕೆ ಹೆಚ್ಚು ದೇವಸ್ಥಾನಗಳನ್ನು ನೋಡೋದಂತಂದ್ರೆ ನರಸಿಂಹದೇವರ ದೇವಸ್ಥಾನಗಳನ್ನು. ಆ ನರಸಿಂಹದೇವರ ಉಪಾಸನೆಯನ್ನು ಮಾಡಿದರೆ ಸಾಕು, ನಮಗೆಲ್ಲ ಭಯಗಳೆಲ್ಲ ನಾಶ ಆಗಿ ಆ ಭಗವಂತನ ಜ್ಞಾನ ಅನ್ನೋದು ಪ್ರಾಪ್ತವಾಗುತ್ತೆ. ಅಂತಹ ನರಸಿಂಹದೇವರನ್ನು ಕರೆಸಿದಂತಹ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರ ಸ್ತೋತ್ರವನ್ನು ಮೆಚ್ಚಿ ಆ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡಿದಂತಹ ನರಸಿಂಹದೇವರು ಅದೃಶ್ಯರಾಗ್ತಾರೆ. ಅನಂತರ ಆ ಪ್ರಹ್ಲಾದರಾಜರು ತನ್ನ ತಂದೆಯ ಕಾರ್ಯಗಳನ್ನೆಲ್ಲ ಮಾಡಿ ಆ ತನ್ನ ತಂದೆಯ ಸ್ಥಾನದಲ್ಲಿ ಕೂತು ಸುಭಿಕ್ಷವಾಗಿ ಧರ್ಮದಿಂದ ತನ್ನ ರಾಜ್ಯವನ್ನ ಆಳ್ತಾನೆ. ಆ ರಾಜ್ಯವನ್ನ ಆಳ್ತಾ ಈ ರಾಜ್ಯವನ್ನೆಲ್ಲ ಆಳ್ತಾ ತನ್ನ ತಂದೆಗೆ ಏನಾಯ್ತು ಅಂತಂದ್ರೆ ಉತ್ತಮವಾದಂತಹ ಗತಿ ಅನ್ನೋದು ಆಯ್ತು ಅಂತ ಹಿರಣ್ಯಕಶಿಪುವಿಗೆ. ಇಲ್ಲಿ ಧರ್ಮರಾಜ ನಾರದರಿಗೆ ಕೇಳುವಂತಹ ಮಾತು, ಅಲ್ಲ ಸ್ವಾಮಿ, ಈ ಅನೇಕ ತಪ್ಪುಗಳನ್ನು ಮಾಡಿದಂತಹ ಹಿರಣ್ಯಕಶಿಪುಗಿದ್ದಾನೆ. ಆ ಹಿರಣ್ಯಕಶಿಪುವಿಗೆ ಏನಾಯ್ತು? ಉತ್ತಮವಾದಂತಹ ಜನ್ಮ ಆಯಿತು. ಅದೇ ರೀತಿಯಾಗಿ ಆ ಉತ್ತಮವಾದ ಜನ್ಮ ಆದದ್ದು ಯಾವುದಕ್ಕೋಸ್ಕರ, ಕಾರಣ ಏನು ಅಂತ ಕೇಳಿದ್ರೆ, ನಾರದರು ಹೇಳುವಂತಹ ಮಾತು, ಪ್ರಹ್ಲಾದನಂತಹ ಮಗ ಹುಟ್ಟಿರೋದ್ರಿಂದ ಆಗಿರೋದು. ಹೇಗೆ ಕೈಕೇಯಿ, ರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಯಾರು? ಕೈಕೇಯಿ. ಆ ಕೈಕೇಯಿ ರಾಮನನ್ನ ಕಾಡಿಗಟ್ಟಿದ್ರು ಕೂಡ ಅವಳಿಗೆ ಎಂತಹ ಲೋಕ ಆಯಿತು? ಉತ್ತಮವಾದಂತಹ ಲೋಕ ಅನ್ನೋದು ಪ್ರಾಪ್ತವಾಯಿತು. ಹೇಗೆ ಪ್ರಾಪ್ತವಾಯಿತು ಅಂತಂದ್ರೆ, ಆ ಕೈಕೇಯಿಗೆ ಭರತನಂತಹ ಉತ್ತಮವಾದಂತಹ ಮಗ ಹುಟ್ಟಿದ್ದರಿಂದ ಆ ಕೈಕೇಯಿಗೆ ಉತ್ತಮವಾದಂತಹ ಲೋಕ ಸಿಕ್ತು ಅಂತ. ಇದರಿಂದ ನಮಗೆ ಸಂದೇಶ ಏನು ಕೊಡ್ತಾರೆ ಅಂತಂದ್ರೆ, ಒಂದು ವೇಳೆ ತಾಯಂದಿರು ಯಾವತ್ತಿಗೂ ತಪ್ಪು ಕೆಲಸಗಳನ್ನು ಮಾಡೋದಿಲ್ಲ. ಒಂದು ವೇಳೆ ತಾಯಂದಿರು ತಪ್ಪು ಕೆಲಸಗಳನ್ನು ಮಾಡಿದರೆ ಅವರ ಪ್ರಾಯಶ್ಚಿತ್ತ ಯಾವುದರ ಮುಖಾಂತರ ಆಗುತ್ತಂದ್ರೆ ತಮ್ಮ ಮಕ್ಕಳಿಂದ ಆಗುತ್ತಂತೆ. ತಾಯಿ ಅನೇಕ ತಪ್ಪುಗಳನ್ನು ಮಾಡಿದ್ರು ತನ್ನ ಮಗನಿಗೆ ಉತ್ತಮವಾದ ಸಂಸ್ಕಾರಗಳನ್ನು ಕೊಟ್ಟಿದ್ರೆ ಆ ಮಗ ಮಾಡುವಂತಹ ಧರ್ಮದ ಕಾರ್ಯದಿಂದ ತನ್ನ ತಾಯಿಗೆ ಉತ್ತಮವಾದ ಲೋಕ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅದಕ್ಕೂ ದೃಷ್ಟಾಂತ ಯಾವುದಂದ್ರೆ ಕೈಕೇಯಿ. ತನ್ನ ಮಗನಿಂದ, ಯಾರು ಭರತ, ಉತ್ತಮವಾದಂತಹ ಮಗ, ಅವನಿಂದ ಕೈಕೇಯಿ ಅನೇಕ ತಪ್ಪುಗಳನ್ನು ಮಾಡಿದ್ರು ಉತ್ತಮವಾದ ಲೋಕವನ್ನ ಪಡೆದಳು. ಅದೇ ರೀತಿಯಾಗಿ ತಂದೆ ಕೂಡ ಅಷ್ಟೇ. ತಂದೆ ಅನೇಕ ತಪ್ಪುಗಳನ್ನು ಮಾಡಬಹುದು, ಮಾಡಿದರೆ ತನ್ನ ಮಗನಿಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದ ಅಂತ ಆದ್ರೆ, ಧರ್ಮ ಮಾರ್ಗದಲ್ಲಿ ಹೋಗುವಂತೆ ದಾರಿಯನ್ನ ತೋರಿಸಿದ್ದ ಅಂತ ಆದ್ರೆ, ತನ್ನ ಮಗ ಮಾಡುವಂತಹ ಧರ್ಮ ಮಾರ್ಗದಿಂದ ಆ ತಂದೆಗೆ ಉತ್ತಮವಾದ ಲೋಕ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ದೃಷ್ಟಾಂತ ಯಾರಂದ್ರೆ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಮುಂದೆ ಧರ್ಮ ಮಾರ್ಗದಿಂದ ತಮ್ಮ ರಾಜ್ಯವನ್ನ ನಡೆಸ್ತಾ ಭಗವಂತನ ಜ್ಞಾನವನ್ನು ಪ್ರಚಾರ ಮಾಡ್ತಾ, ಭಗವಂತನನ್ನು ಸ್ತೋತ್ರ ಮಾಡ್ತಾ, ಭಗವಂತನಲ್ಲೇ ಭಕ್ತಿಯನ್ನು ಮಾಡ್ತಾ ಜೀವನವನ್ನು ಕಳೆದವರು ಪ್ರಹ್ಲಾದರಾಜರು. ಅದರಿಂದ ಹಿರಣ್ಯಕಶಿಪುವಿಗೆ ಉತ್ತಮವಾದಂತಹ ಲೋಕವು ಕೂಡ ಪ್ರಾಪ್ತವಾಯಿತು ಅಂತ ಈ ಹಿರಣ್ಯಕಶಿಪ ಮತ್ತು ಪ್ರಹ್ಲಾದರಾಜರು, ನರಸಿಂಹದೇವರ ಅವತಾರ, ಈ ಚರಿತ್ರೆಯಿಂದ ನಮಗೆ ತಿಳಿಯುವಂತಹ ಸಂದೇಶ. ಅಂತಹ ನರಸಿಂಹದೇವರ ಉಪಾಸನೆಯನ್ನ ಕೇವಲ ವೈಶಾಖ ಶುದ್ಧ ಚತುರ್ದಶಿ ದಿವಸ ನರಸಿಂಹದೇವರ ಅವತಾರವಾದ ದಿವಸ ಮಾತ್ರ ನಾವು ಶ್ರವಣ ಮಾಡ್ತೀವಿ ಅಂತಲ್ಲ, ಪ್ರತಿನಿತ್ಯವೂ ಕೂಡ ನರಸಿಂಹದೇವರ ಉಪಾಸನೆಯನ್ನ, ನರಸಿಂಹದೇವರ ಸ್ತೋತ್ರವನ್ನ ಮಾಡಿದರೆ ನಮಗೆ ಎಂತಹ ಕಷ್ಟಗಳು ದೂರ ಆಗುತ್ತಂತಂದ್ರೆ, ನಮಗೆ ಯಾರ್ಯಾರು ಶತ್ರುಗಳಂತ ಇರ್ತಾರೋ ಆ ಶತ್ರುಗಳೆಲ್ಲವೂ ಕೂಡ ನಾಶ ಆಗ್ತಾರಂತೆ. ಆ ಶತ್ರುಗಳು ನಾಶ ಆಗೋದಂದ್ರೆ ಅಭಿಪ್ರಾಯ ಏನು? ಅವರೆಲ್ಲ ಸತ್ಯ ಹೋಗ್ತಾರಂತ ಅರ್ಥಲ್ಲ, ಅವರಲ್ಲಿರುವಂತಹ ಶತ್ರುತ್ವ ನಾಶ ಆಗುತ್ತೆ. ನಮ್ಮ ಶತ್ರುಗಳಲ್ಲಿರುವಂತಹ ಶತ್ರುತ್ವ ನಾಶ ಆಗುತ್ತೆ. ಆ ಶತ್ರುಗಳೆಲ್ಲರೂ ಕೂಡ ನಮಗೆ ಮಿತ್ರರಾಗ್ತಾರೆ. ಅಂತಹ ನರಸಿಂಹದೇವರ ಉಪಾಸನೆಯನ್ನ ದಿನನಿತ್ಯ ಮಾಡುತ್ತಾ ಆ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾನ ಅಂತ ಹೇಳ್ತಾ ನನ್ನ ಈ 3 ದಿವಸಗಳ ಏನು ನರಸಿಂಹದೇವರ ಚರಿತ್ರೆಯ ಈ ಕಥಾವನ್ನ ಇವತ್ತಿಗೆ ಸಮಾಪ್ತಿಯನ್ನ ಮಾಡ್ತಾ ಇದ್ದೀನಿ. ನಾನು ಹೇಳಿರುವಂತಹ ವಿಷಯದಲ್ಲಿ ಅನೇಕ ದೋಷಗಳಿರ್ಬೋದು. ಹಂಸ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿ ಏನು ಮಾಡುತ್ತಂತಂದ್ರೆ, ನೀರು ಹಾಲು ಮಿಶ್ರಣ ಮಾಡಿ ಒಂದು ಬಟ್ಲಲ್ಲಿ ಇಟ್ಟರೆ ಆ ಹಂಸ ಪಕ್ಷಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತಂತೆ, ಆ ನೀರನ್ನು ಅಲ್ಲೇ ಬಿಟ್ಬಿಡುತ್ತೆ.
ಅದೇ ರೀತಿಯಾಗಿ ನಮ್ಮ ತಪ್ಪುಗಳನ್ನೆಲ್ಲ ಗುರುಗಳು ಮನ್ನಿಸಿ ನಮ್ಮ ಸರಿಯಾದದನ್ನೆಲ್ಲ ಮಾತ್ರ ಸ್ವೀಕರಿಸಿ ನಮಗೆ ಅನುಗ್ರಹವನ್ನು ಮಾಡಬೇಕು. ಈ ಅವಕಾಶವನ್ನು ಕೊಟ್ಟಂತಹ ಮುಕುಂದಾಚಾರ್ಯರಿಗೂ ಅದೇ ರೀತಿಯಾಗಿ ಶ್ರೀಗಳರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಗುರು ಅಂತರ್ಯಾಮಿಯಾದಂತಹ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಬಿಂಬರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.